ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವೆಜ್ ಕಿಚನ್. ಇವತ್ತು ನಾನು ಕಾಬೂಲ್ ಕಡಲೆ ಅಥವಾ ಬಿಳಿ ಕಡಲೆ, ದಪ್ಪ ಕಡಲೆ ಇರುತ್ತಲ್ಲ ಅದರದ್ದು ಮಸಾಲ ಮಾಡ್ತಾಯಿದ್ದೀನಿ. ಚೆನ್ನ ಮಸಾಲ ಅಂತೀವಲ್ವ, ಆ ಥರ. ಇದನ್ನು ಕಾಬೂಲ್ ಕಡಲೆಯನ್ನು ರಾತ್ರಿಯಲ್ಲೇ ನೆನೆಸಿಟ್ಬಿಟ್ಟು ಬೆಳಗ್ಗೆ ಒಂದು 3-4 ವಿಸಿಲ್ ಬರೆಸಿ ಈ ಥರ ಹಣ್ಣಾಗಿ ಕುದಿಸ್ಕೊಳ್ಬೇಕು. ಸ್ವಲ್ಪ ಎಣ್ಣೆ, ಉಪ್ಪು ಮತ್ತು ಅರಿಶಿನ ಪುಡಿ ಹಾಕಿ ವಿಸಿಲ್ ಬರೆಸ್ಕೊಳ್ಬೇಕು. ಆಮೇಲೆ ನೋಡಿ, ಒಂದು ಸಣ್ಣ ಮಿಕ್ಸಿ ಜಾರಿಗೆ ಒಂದು 3 ಟೊಮೆಟೊ ತೊಗೊಂಡು ಹಾಕಿದ್ದೀನಿ. ಅದನ್ನು ಗ್ರೇವಿ ಮಾಡಿ ಒಂದು ಬೇರೆ ಪಾತ್ರೆಯಲ್ಲಿ ತಗೊಳ್ತೀನಿ. ಅದೇ ಜಾರಿಗೆ ಮತ್ತು ಸ್ವಲ್ಪ ಗೋಡಂಬಿ, ಸ್ವಲ್ಪ ಕೊಬ್ಬರಿ, ಹಾಗೆ ಒಂದೆರಡು ಈರುಳ್ಳಿಯನ್ನು ಹಾಕಿ ಇದನ್ನು ಕೂಡ ಚೆಂದ ಮಾಡಿ ಪೇಸ್ಟ್ ಮಾಡ್ಕೊಳ್ತೀನಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೂಡ ಕೊಡಿ. ನೋಡಿ, ಇದನ್ನು ಕೂಡ ಈ ಥರ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಬೇಕು. ಈಗ ಒಗ್ಗರಣೆ ಹಾಕ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಕಡಿ ಮಸಾಲ ಹಾಕಬೇಕಂದ್ರೆ ಸ್ವಲ್ಪ ಕರಿಕಾಳು, ಚಕ್ಕೆ, ಇದು ಜೀರಿಗೆ ಇದೆಲ್ಲ ಹಾಕಿಬಿಟ್ಟು, ಹಾಗೆ ಈರುಳ್ಳಿಯನ್ನು ಸಣ್ಣಗೆ ಕಟ್ ಮಾಡಿರುತ್ತೆ ಒಂದು ಈರುಳ್ಳಿ, ಹಾಗೆ ಕರಿಬೇವು ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ನಾನು ರೆಡಿಮೇಡ್ ಇದ್ದಿದ್ದು ಹಾಕಿದ್ದೀನಿ, ಮನೆಯಲ್ಲಿದ್ದಿದ್ದು ಜಜ್ಜಿ ಕೂಡ ಹಾಕ್ಕೊಳ್ಬೋದು. ಆಮೇಲೆ ಇದು ಚೆನ್ನ ಮಸಾಲ ಅಂತ ಅಂಗಡಿಯಲ್ಲಿ ಸಿಗುತ್ತೆ, 10 ರುಪೀಸ್ಗೆ ಸಿಗುತ್ತೆ. ಚೆನ್ನ ಮಸಾಲ ಸ್ವಲ್ಪ ಮನೆಯಲ್ಲಿರುವ ಅಚ್ಚ ಖಾರದ ಪುಡಿ ಮತ್ತು ಅದನ್ನೆರಡನ್ನು ಮಿಕ್ಸ್ ಮಾಡಿ ಅದಕ್ಕೆ ಎಣ್ಣೆ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಬಟ್ಲಲ್ಲಿ. ಅದನ್ನೀಗ ಹಾಕಿದ್ದೀನಿ ನೋಡಿ. ಅದನ್ನು ಆ ಥರ ಎಣ್ಣೆ ಹಾಕಿ ಮಿಕ್ಸ್ ಮಾಡಿ ಹಾಕಬೇಕಂತೇನಿಲ್ಲ, ಡೈರೆಕ್ಟ್ ಇದಕ್ಕೇ ಹಾಕ್ಕೊಳ್ಬೋದು. ನಾನು ಆ ರೀತಿ ಮಾಡಿ ಇಟ್ಕೊಂಡಿದ್ದೆ ಅಷ್ಟೇ. ಅದನ್ನು ಇದಕ್ಕೆ ಹಾಕಿ ಅದೆಲ್ಲ ಫುಲ್ ಫ್ರೈ ಆದಮೇಲೆ ಈರುಳ್ಳಿ ಆಮೇಲೆ ಕೊಬ್ಬರಿಯನ್ನು ರುಬ್ಬಿಟ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ತಾಯಿದ್ದೀನಿ ಇವಾಗ. ಅದನ್ನು ಹಾಕಿಬಿಟ್ಟು ಸ್ವಲ್ಪ ಹೊತ್ತು ಫ್ರೈ ಆದಮೇಲೆ ಅದಕ್ಕೆ ಸ್ವಲ್ಪ ನೀರು ಹಾಕಿ ಕೂಡ ಹಾಕಿದ್ದೀನಿ. ಹಾಕಿ ಅದನ್ನು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿಕೊಂಡು ಚೆಂದ ಮಾಡಿ ಫ್ರೈ ಮಾಡ್ಕೊಳ್ಬೇಕು. ಇದು ಮುಚ್ಚಿ ಒಂದು 2-3 ನಿಮಿಷ ಬಿಡಬೇಕು. ನೋಡಿ, ಅದರದ್ದು ಹಸಿ ವಾಸನೆ ಎಲ್ಲ ಹೋಗಬೇಕಲ್ವ, ಹಾಗಾಗಿ. ಆಮೇಲೆ ಇವಾಗ ನಾವು ರುಬ್ಬಿ ಇಟ್ಕೊಂಡಂತಹ ಟೊಮೆಟೊ ಗ್ರೇವಿಯನ್ನು ಹಾಕ್ತಾಯಿದ್ದೀನಿ ನೋಡಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು, ಇದನ್ನು ಕೂಡ ಹಾಕಿ ಮಿಕ್ಸ್ ಮಾಡಿಬಿಟ್ಟು, ಇದು ಟೊಮೆಟೊ ಕೂಡ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಮುಚ್ಚಿಬಿಟ್ಟು ಒಂದು 2 ನಿಮಿಷ ಕುದಿಸ್ಕೊಳ್ಬೇಕು. ಅಂದರೆ ಸ್ಲೋ ಫ್ಲೇಮಲ್ಲಿ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು, ತುಂಬ ಜೋರು ಇಡ್ಲಿಕ್ಕೆ ಹೋಗಬಾರ್ದು, ಮತ್ತು ತಳ ಹಿಡಿಯುತ್ತೆ. ಈಗ ನೋಡಿ, ಫುಲ್ ಎಣ್ಣೆ ಎಲ್ಲ ಮೇಲೆ ಬಂದಿದೆಯಲ್ಲ, ಚೆಂದ ಬೆಂದಾದಮೇಲೆ ನಾವು ಬೇಯಿಸಿ ಇಟ್ಕೊಂಡಂತಹ ಕಡಲೆಯನ್ನು ಅದಕ್ಕೆ ಹಾಕಿದ್ದೀನಿ ಇವಾಗ. ಅದು ನಮಗೆ ಗ್ರೇವಿ ಜಾಸ್ತಿ ಬೇಕು, ನೀರು ಸ್ವಲ್ಪ ತೆಳುವೇ ಬೇಕಂದರೆ ನೀರು ಸಮೇತ ನಾವು ಬೇಯಿಸಿ ಇಟ್ಟುವಂಥ ಕಡಲೆ ಬೇಯಿಸುವಾಗ ಏನು ನೀರು ಹಾಕಿರ್ತೀವಲ್ಲ ಅದು ಅದರೊಟ್ಟಿಗೆ ಹಾಕ್ಕೊಳ್ಬೇಕು. ಈಗ ನೋಡಿ, ಹಾಕಿ 1-2 ನಿಮಿಷ ಈ ಥರ ನೋಡಿ, ಎಷ್ಟು ಚೆನ್ನಾಗಿ ಆಗಿದೆ. ಈಗ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ. ಆಮೇಲೆ ಹಾಲಿನ ಮೇಲೆ ಕೆನೆ ಬರುತ್ತಲ್ವ, ಫ್ರೆಶ್ ಆಗಿರುವಂಥ ಕೆನೆ ಹಾಕ್ತಾಯಿದ್ದೀನಿ. ಇದನ್ನು ಹಾಕೋದ್ರಿಂದ ಕಲರ್ ಕೂಡ ಚೆನ್ನಾಗಿ ಬರುತ್ತೆ, ಆಮೇಲೆ ಟೇಸ್ಟ್ ಚೆನ್ನಾಗಿ ಬರುತ್ತೆ, ನೋಡೋಕ್ಕೂ ತುಂಬ ಚೆನ್ನಾಗಿ ಕಾಣುತ್ತೆ. ಅದನ್ನು 1 ಟೇಬಲ್ ಸ್ಪೂನಷ್ಟು ಹಾಕಿದರೂ ಸಾಕು. ಹಾಕಿಬಿಟ್ಟು ಈ ಥರ ಮಿಕ್ಸ್ ಮಾಡಿದ್ದೀನಿ ನೋಡಿ. ಮಿಕ್ಸ್ ಮಾಡಿ ಇದು ಚಪಾತಿ, ಅನ್ನ, ರೊಟ್ಟಿ, ಯಾವುದ್ರ ಪೂರಿ ಒಟ್ಟಿಗೆ ಕೂಡ ತಿನ್ಬೋದು. ಯಾವುದ್ರ ಒಟ್ಟಿಗೆ ಕೂಡ ತಿನ್ನಿ, ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟ್ ತುಂಬ ಚೆನ್ನಾಗಿದೆ. ಅದು ಸ್ವಲ್ಪ ಹೊತ್ತು ಆದಮೇಲೆ, ಸ್ವಲ್ಪ ತಣ್ಣಗಾದಮೇಲೆ ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ. ಆದರೆ ಎಷ್ಟು ಚೆನ್ನಾಗಿರುತ್ತೆ ಪೂರಿ ಚಪಾತಿ ಒಟ್ಟಿಗೆಲ್ಲ ತಿನ್ನಲಿಕ್ಕೆ, ತುಂಬಾ ಟೇಸ್ಟಿಯಾಗಿದೆ. ನೀವು ಈ ರೀತಿ ಒಂದು ಸಲ ಮಾಡ್ಕೊಂಡು ತಿಂದು ನೋಡಿ, ಹೇಗಾಗಿತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಇದಕ್ಕೆ ಚೆನ್ನ ಮಸಾಲ ರೆಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.